ಲೇಖ. Congratulations, I'm really happy. ಥ್ಯಾಂಕ್ ಯು ಮಾವ. ನಿಜವಾಗ್ಲೂ ಸಂತೋಷ ಆಗ್ತಿದೆ ಅಕ್ಕ. ಇಷ್ಟು ತನಕ ನಾನು ಮಾವ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಟ್ಲೀಸ್ಟ್ ನಿಮ್ಮಿಂದ ಈ ಸಂಸಾರ ದೊಡ್ಡದಾಗ್ತಿದೆಯಲ್ಲ ಅಂತ ಖುಷಿ ಆಗ್ತಾ ಇದೆ. ಬನ್ನಿ ಬಾಕಂದ. ಅಕ್ಕ, ನಿಮ್ಗೆ ಏನೇ ಬೇಕಾದರೂ ನನ್ಗೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಸದ್ಯಕ್ಕೆ ಏನು ಬೇಡ ಜಾನ್. ಅಕಸ್ಮಾತ್ ಏನೇ ಬೇಕಾದರೂ ನಾನು ನಿನ್ನನ್ನು ಕೇಳಿದೆ ಇನ್ಯಾರನ್ನು ಕೇಳಲಿ? ಹುಷಾರಾಗಿದೆಯಮ್ಮ? ಹುಷಾರಾಗಿದ್ದೀನಿ ಮಾವ. ಡಾಕ್ಟ್ರು ಮಾತ್ರೆ ಔಷಧಿನೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಮುದ್ದಾದ ಮೊಮ್ಮಗುನ ಹೆತ್ಕೊಡೋ ತನಕ ನಾನು ಹುಷಾರಾಗಿರಲೇಬೇಕು ತಾನೆ? ಅಹಲ್ಯ ಹೇಳೋ ತನಕ ನಂಗೆ ಗೊತ್ತೇ ಇರಲಿಲ್ಲಮ್ಮ. ಅವಳು ಹೇಳಿದ್ಮೇಲೆ ನಂಗೆ ವಿಷಯ ಗೊತ್ತಾಗಿದ್ದು. ಸತ್ಯದೇವ್ ನನಗೂ ಗೊತ್ತಿರಲಿಲ್ಲ. ಗೌರವ್ ಪ್ರಧಾನ್ ಫೋನ್ ಮಾಡಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ಪ್ರಧಾನ? ಹಾಂ, ತೇಜಸ್ವಿನಿ ಅಕಸ್ಮಾತ್ ರೋಡಲ್ಲಿ ಜ್ಞಾನ ತಪ್ಪಿ ಬಿದ್ದಾಗ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸಿದೆ ಗೌರವ್ ಪ್ರಧಾನ್. ಹಾಗಾಗಿ ಗೊತ್ತಾಯ್ತು. ಹೌದಾ? ಪರವಾಗಿಲ್ವೇ? ಪ್ರಧಾನ್ ಅವ್ರ ಸಮಾಜ ಸೇವೆ ಇನ್ನೂ ಹಾಗೆ ನಡೀತಾ ಇದೆ. ಅನಿರುದ್ಧ್, ಅಲ್ಲ, ಅತ್ತಿಗೆ ತಲೆ ಸುತ್ತ ಬಿದ್ದಾಗ ಪಾಪ ಬಂದು ಕಾಪಾಡಿ ಆಸ್ಪತ್ರೆಗೆ ಸೇರಿಸಿ ಸೇವೆ ಸಲ್ಲಿಸಿದಾರಲ್ಲ, ತಮಾಷೆ ವಿಷಯನ ನಾವೆಲ್ಲ ಮೆಚ್ಕೋಬೇಕಾದ್ದೆ. ಅನಿರುದ್ಧ್, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನಿಜವಾಗ್ಲೂ ಖುಷಿ ಆಯಿತು ಅಂದೆ. ಹೋಗ್ಲಿ ಬಿಡು ತೇಜಸ್ವಿನಿ. ನೋಡು, ಏನು ಅಪಾಯ ಕಾದಿತ್ತೋ ಏನೋ. ಇನ್ಮೇಲೆ ನೀನು ಒಬ್ಬೊಬ್ಬಳೆ ಓಡಾಡೋ ಹಾಗಿಲ್ಲ. ಖಂಡಿತ ಇಲ್ಲ ಮಾವ. ಮನೆ ಬಿಟ್ಟು ಎಲ್ಲಿ ಹೋಗಲಿ ಹೇಳಿ? ಇಂಥ ಸಂತೋಷವಾದ ಸಂದರ್ಭದಲ್ಲಿ ಇರಬೇಕಾದ ಮುಖ್ಯವಾದ ವ್ಯಕ್ತಿನೇ ಇಲ್ಲ. ಆದಿತ್ಯ ಇಲ್ಲಿ ಒಳಗಿದ್ದಾನೆ ಬಂಗಾರ. ಜಾನು, ಆದಿತ್ಯನ್ ಕರಿ. ಏನು? ಆದಿತ್ಯ, ಎಲ್ಲಿಗೆ ಹೋಗಿದ್ದೆ? ಹಾಸ್ಪಿಟ್ಲಿಂದ ಅರ್ಧದಲ್ಲಿ ಬಂದು ಏನು ಮಾಡ್ತಾ ಇದ್ದೆ? ಅಲ್ಲ, ಹೆಂಡತಿ ಮನೆಗೆ ಬಂದಿದ್ದಾಳೆ, ಅವಳ ಆರೋಗ್ಯ ವಿಚಾರಿಸ್ಬೇಕು ಅನ್ನೋ ಕಾಳಜಿ ಬೇಡವಾ ನಿನಗೆ? ಏನು ಮಾಡ್ತಾ ಇದೆಯಾ ರೂಮ್ನಲ್ಲಿ? ಅವಳು ಕಾಳಜಿ ತಗೊಳ್ಳೋದಕ್ಕೆ ಬೇರೆಯವ್ರು ಇದ್ದಾರಲ್ಲ, ಆ ಕೆಲಸ ನಾನು ಯಾಕೆ ಮಾಡಲಿ? ಏನು ನಾನ್ಸೆನ್ಸ್ ಮಾತಾಡ್ತಿದ್ದೆ ನೀನು? ತಲೆಗೆಲೆ ನೆಟ್ಗಿದ್ಯಾ ನಿನಗೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ಅವಳ ಬಗ್ಗೆ ಮಾತಾಡೋದಕ್ಕೂ ಬೇಸರ ಆಗತ್ತೆ ನನಗೆ. ಯಾಕೆ? ಏನಾಯ್ತು ಅಂಥದ್ದು? ಅವಳಿಗೆ ನನ್ನ ಅವಶ್ಯಕತೆ ಎಲ್ಲಿದೆ? ಅವಳು ಬಿದ್ದರೆ ಅವಳನ್ನ ಎತ್ತೋದಕ್ಕೆ ಬೇರೆಯವ್ರು ಇದ್ದಾರೆ. ಅವರೇ ಹಾಸ್ಪಿಟ್ಲ್ಗೂ ಸೇರಿಸ್ತಾರೆ. ಚೆನ್ನಾಗಿ ಅವರೇ ಎಲ್ಲದನ್ನು ನೋಡ್ಕೊತಾರಲ್ಲ. ಹಾಸ್ಪಿಟ್ಲಲ್ಲಿ ಅವರೇ ಗಂಡ ಅಂತ ಬೇರೆ ಪ್ರೊಜೆಕ್ಟ್ ಮಾಡ್ತಾರೆ. ಫಸ್ಟ್ ಕ್ಲಾಸಾಗಿ ಎಲ್ಲದನ್ನು ಅವರೇ ನೋಡ್ಕೊತಾರಲ್ಲ, ನಾನು ಯಾಕೆ ಬೇಕು ಅವಳಿಗೆ? ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡಿ. ನಿಮ್ಮ ಮನಸ್ಸಿಗೆ ಒಳ್ಳೆಯದನ್ನು ನೋಡೋದನ್ನು ಕಲಿಸಿ, ಒಳ್ಳೆ ರೀತಿಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲಿಸಿ. ನಾನು ಕುಸ್ತು ಬಿದ್ದಾಗ ಅಕಸ್ಮಾತ್ ದಾರಿನಲ್ಲಿ ಪ್ರಧಾನ್ ಬಂದರು, ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅದಕ್ಕೆ ಬೇರೆ ಅರ್ಥ ಹುಡುಕೋ ಅಗತ್ಯ ಇಲ್ಲ. ಅವರೇ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದಕ್ಕೆ ನ್ಯಾಚುರಲಿ ಸ್ಟಾಫ್ ಅವರನ್ನೇ ನನ್ನ ಗಂಡ ಅಂತ ತಿಳ್ಕೊಂಡಿದ್ದಾರೆ. ಇದರಲ್ಲಿ ಪ್ರಧಾನ್ ತಪ್ಪೇನಿದೆ? ಪ್ರಧಾನ್ ತನ್ನನ್ನೇ ಗಂಡ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾನೆ. ನೆವರ್. ಅವ್ರು ಹಾಗೆ ಮಾಡಿಲ್ಲ. ಅದು ನಿಮ್ಮ ತಪ್ಪು ಅಭಿಪ್ರಾಯ ಅಷ್ಟೇ. ವಿಷಯ ಗೊತ್ತಾದ್ಮೇಲೆ ಗಂಡನಾಗಿ ನೀವು ನಿಮ್ಮ ಕರ್ತವ್ಯ ನಿಭಾಯಿಸಿದ್ರ? ದುರ್ದಾನ ತಗೊಂಡವ್ರ ತರ ಹೊರಟೋದ್ರಿ. ಹಾಸ್ಪಿಟ್ಲಲ್ಲಿ ನಾನು ನೀವು ವಿಷಯ ಕೇಳಿ ಸಂತೋಷ ಪಟ್ಟಿರ್ತೀರಾ, ನನ್ನ ಹತ್ರ ಬರ್ತೀರಾ, ಮಾತಾಡ್ತೀರಾ, ನನಗೆ ವಿಶ್ ಮಾಡ್ತೀರಾ, ಈ ಸಂಭ್ರಮ ಸಂತೋಷನ ಹಂಚ್ಕೊಳ್ತೀರಾ ಅಂತ ಕಾಯ್ತಾ ಇದ್ದೆ. ನೀವು ಕೊಟ್ಟಿದ್ದೇನು? ನಿರಾಸೆ. ನಿಮಗೆ ನಿಮ್ಮ ಅನುಮಾನ ಹೆಚ್ಚಾಯ್ತೆ ಹೊರತು ಪ್ರೀತಿ ಅಲ್ಲ ಅಲ್ವಾ? ನನ್ನ ಹೊಟ್ಟೆನಲ್ಲಿ ನಿಮ್ಮ ಮಗು ಬೆಳೀತಾ ಇದೆ ಆದಿತ್ಯ. ಯಾಕೆ ಹೀಗೆ ಸಂದೇಹ ಪಡ್ತಾ ಇದ್ದೀರಾ? ಯಾರೋ ಹಾಸ್ಪಿಟ್ಲಿನವ್ರು ಮಿಸ್ಟೇಕ್ ಮಾಡಿದ್ರು ಅಂತ ಹಾಸ್ಪಿಟ್ಲಿಗೆ ಬಂದರೂ ನೀವು ನನ್ನನ್ನು ನೋಡೋದಕ್ಕೆ ಬರಲಿಲ್ಲ ಅಲ್ವಾ? ನನಗೆ ಎಷ್ಟು ನೋವಾಯಿತು ಗೊತ್ತಾ? ಎಷ್ಟು ಕಣ್ಣೀರು ಹಾಕಿದ್ದೀನಿ ಗೊತ್ತಾ? ನೋ ಆದಿತ್ಯ, ನೀನು ಮಾಡಿದ್ದು ಸರಿಯಲ್ಲ. ಹೆಂಡತಿ ನೋಡ್ಕೊಳ್ಳೋ ರೀತಿ ಇದಲ್ಲಪ್ಪ. ಅಲ್ಲ, ಇದನ್ನು ಯಾಕೆ ದೊಡ್ಡದು ಮಾಡ್ತಿದ್ದೀರಿ?
ಆದಿತ್ಯನ ಎದುರಿಗೆ ಬೇರೆ ಯಾರೋ ಗಂಡಸನ ಅತ್ತಿಗೆ ಗಂಡ ಅಂದಾಗ ಅವನಿಗೆ ಬೇಜಾರಾಗೋದು ಸಹಜ. ಅದಕ್ಕೆ ಡಿಸ್ಟರ್ಬ್ ಆಗಿದ್ದಾನೆ. ಪ್ರಧಾನ ಸ್ವಲ್ಪ ಸೆನ್ಸಿಬಲ್ ಆಗಿ ನಡ್ಕೋಬೇಕು. ಈ ಥರ ಸಂಬಂಧಗಳನ್ನ ಹಾಳು ಮಾಡಬಾರ್ದು. ಪ್ರಧಾನ ಆ ಕೆಲಸ ಮಾಡ್ತಾ ಇಲ್ಲ. ನೀವು ಹುಳಿ ಹಿಂಡೋದಕ್ಕೆ ಬರಬೇಡಿ. ಅತ್ತಿಗೆ ಹುಳಿ ಹಿಂಡೋದು ನನ್ನ ಕೆಲಸ ಅಲ್ಲ. ಅನಿರುದ್ಧ್, ಸ್ವಲ್ಪ ಸುಮ್ಮನೆ ಇರಿ, ವಾದ ಮಾಡಬೇಡಿ. ಸಂತೋಷವಾಗಿರೋಂಥ ಸಂದರ್ಭ ಇದು. ಮನೆ ಅಂದಮೇಲೆ ಸಣ್ಣ ಸಣ್ಣ ಡಿಫ್ರೆನ್ಸಸ್ ಬಂದೇ ಬರುತ್ತೆ. ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ. ನನಗೇನು ಬೇಕಾ ಅದು? ನಾನು ಆದಿತ್ಯನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಪಾಪ ಡಿಸ್ಟರ್ಬ್ ಆಗಿದೆ. ನಾನು ಡಿಸ್ಟರ್ಬ್ ಮಾಡೋವಂಥದ್ದು ಏನೂ ಆಗಿಲ್ಲ. ನಡಿಬಾರದು ಏನೂ ನಡೆದಿಲ್ಲ ಇಲ್ಲಿ. ನಾವೆಲ್ಲ ಸಂತೋಷವಾಗಿದ್ದೀವಿ. ನೋಡು, ನಿನ್ನ ಹೆಂಡತಿ ಆರೋಗ್ಯ ವಿಚಾರಿಸು, ಅವಳಿಗೂ ಸಂತೋಷ ಆಗುತ್ತೆ. ಎಲ್ಲ ನೀವೇ ವಿಚಾರಿಸಿದಿರಲ್ಲ. ಇನ್ನು ನಾನು ಸಪ್ರೇಟಾಗಿ ವಿಚಾರಿಸೋದಕ್ಕೆ ಏನು ಬಾಕಿ ಉಳಿದಿದೆ? ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಮಾಡ್ಕೊಡಲ್ವೇನೆ? ಇನ್ನೊಂದು ನಿಮಿಷ ಇರಮ್ಮ. ನೀನು ಮೆಡಿಕಲ್ಗೆ ಓದಿಸ್ಬಾರ್ದಿತ್ತು ಕಣೆ. 3 ಹೊತ್ತು ಓದು 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 ಅಂತ ಕೂತ್ಬಿಡ್ತೀಯ. ಒಂದು ಕೆಲಸಕ್ಕೂ ಸಿಗೋದಿಲ್ಲ ನೀನು. ಅಮ್ಮ, ಇದಕ್ಕಿಂತೂ ಸೇವೆ ಬೇಕಾ? ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡಬೇಡ ನೀನು. ಇನ್ನು 5 ನಿಮಿಷ ತಡ್ಕೊ ಅಮ್ಮ. ಇದನ್ನು ಓದಿ ಮುಗಿಸಿ ಆಮೇಲೆ ಕಾಫಿ ಮಾಡ್ಕೊಡ್ತೀನಿ. ಕರ್ಮ. ಯಾಕೆ ಏನಾಯ್ತು ಆಂಟಿ? ಮಲ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ, ವಿಪರೀತ ತಲೆನೋ ಕಣ. ಆಫೀಸಿಂದ ಬರ್ತಾನೆ. ಆಗ್ಲಿಂದ ಒಂದು ಕಾಫಿ ಮಾಡಿಕೊಡ ಅಂತ ಕೇಳಿದ್ರೆ ಮಾಡಿಕೊಡ್ತಾ ಇಲ್ಲ ಇವಳು. ಕಾಯಿಸ್ತಾನೆ ಇದ್ದಾಳೆ 1 ನಿಮಿಷ 1 ನಿಮಿಷ ಅಂತ. ಇರಿ, ನಾನೇ ಹೋಗಿ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡ ಪ್ರೇಮ್, ನಾನು ಮಾಡ್ಕೊಡ್ತೀನಿ. ಸಾಕ್ಷಿ ಅಲ್ಲಿ ಅವಳಾದ್ರೂ ಇದ್ದಿದ್ರು ಮಾಡಿಕೊಟ್ಟಿರೋಳು. ಫ್ರೆಂಡ್ ಮನೆಗೆ ಹೋದ್ಲಮ್ಮ. ಅದೇನೇ ಏನು ಡಾಕ್ಟ್ರು ಅಂತ ಹೇಳ್ಕೊತೀಯ? ನಿನ್ಗೆ ಬುದ್ಧಿ ಇಲ್ವಾ ನಿನಗೆ? ಇಷ್ಟೊತ್ತಲ್ಲ ಅವಳನ್ನ ಹೊರಗಡೆ ಹೋಗಕ್ಕೆ ಬಿಟ್ಟಿದೆಯಲ್ಲ ಬಸ್ರಿ ಹುಡುಗಿನ. ಅಲ್ಲ ಅಮ್ಮ, ಹೋಗೋಳನ್ನ ಕಟ್ ಹಾಕಿ ರೂಮಲ್ಲಿ ಕೊಡಕ್ಕಾಗುತ್ತಾ? ಅವಳಿನ ಎಳೆ ಮಗುನ. ಅವಳ ಹೊಟ್ಟೆಲ್ಲ ಒಂದು ಮಗು ಇದೆಯಲ್ಲ, ಅದಕ್ಕೆ ತಾನು ಒದ್ದಾಡೋದು. ಏನು ಪ್ರೇಮ್, ನಿನಗೂ ಬುದ್ಧಿ ಬೇಡವಾ? ಅವಳನ್ನ ಹದ್ಬಸ್ತಲ್ಲಿ ಇಟ್ಕೋಬೇಡ್ವಾ ನೀನು? ಬನ್ರಿ, ಬನ್ನಿ. ನೋಡಿ, ನಿಮ್ಮಿಂದ ನಾನು ಬಯಸ್ಕೋಬೇಕಾಗಿ ಬಂತು. ಆಂಟಿ ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನ ಕಂಟ್ರೋಲಿಗೆ ತೊಗೊಂಡಿಲ್ಲ ಅಂತ. ಹೌದು ಕಣೆ, ಬಸ್ರಿ ಹುಡುಗಿ ನೀನು. ಇಷ್ಟೊತ್ತಲ್ಲಿ ಯಾಕೆ ಹೊರಗಡೆ ಹೋಗಿದ್ದೆ ನೀನು? ಇನ್ನೊಂದು ಸತಿ ಏನಾದರೂ ಹೇಳ್ದೆ ಕೇಳಿದೆ ನಿನ್ನ ಮನೆಯಿಂದ ಆಚೆ ಹೋಗು, ಮಾಡ್ತೀನಿ ನಿಂಗೆ. ಸರಿ ಅಮ್ಮ. ಎಲ್ರಿ ಹೋಗಿದ್ರಿ? ಹೀಗೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಪ್ರೇಮ್. ಪ್ರೇಮ್, ಯಾವ ಫ್ರೆಂಡ್ ಮನೆ ಅಂತ ಕೇಳಲ್ವಾ ನನ್ನ? ನೋಡಿ, ನನ್ನನ್ನು ಅಷ್ಟು ನ್ಯಾರೋ ಮೈಂಡೆಡ್ ಅನ್ಕೋಬೇಡಿ. ನಿಮ್ಮನ್ನು ನೀವು ನೋಡ್ಕೊಳ್ಳೋಷ್ಟು ಸಮರ್ಥರಾಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಅಷ್ಟೇ. ಅದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಬೇಡಿ. ನಾ ಇಲ್ಲೇ ಗಾರ್ಡನಲ್ಲಿರ್ತೀನಿ. ಸಾಕ್ಷಿ, ತಗೋ ಕಾಫಿ. ಥ್ಯಾಂಕ್ಸ್ ಕಣೆ. ಅದು ಸರಿ, ಯಾವ ಫ್ರೆಂಡ್ ಮನೆಗೆ ಹೋಗಿದ್ದೆ ನೀನು? ಮೈತ್ರೇಯಿ ಮನೆಗೆ. ಅಷ್ಟು ಬೇಗ ಫ್ರೆಂಡ್ ಆಗ್ಬಿಟ್ಲಾ? ನಾನು ಬಿಸ್ನೆಸ್ಗೋಸ್ಕರ ಹೋಗ್ತಿದ್ದೀನಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ನಾನು ಅವಳ ಅಂತರಂಗದ ವಿಷಯ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದೆ. ನಿನಗೆ ಗೊತ್ತಾ ಸ್ವಾತಿ, ಅವಳಿನ್ನೂ ಪ್ರೇಮ್ನ ತುಂಬ ಪ್ರೀತಿಸ್ತಾಳೆ. ಹಾಗಂತ ಅವಳು ಬಾಯ್ಬಿಟ್ಟು ಹೇಳಿದ್ಲಾ? ನಾನು ಪ್ರೇಮ್ ಹೆಂಡತಿ ಅಂತ ಅವಳಿಗೆ ಗೊತ್ತೇ ಇಲ್ಲ. ವಾಟ್? ನಾನು ಪ್ರೇಮ್ ಹೆಂಡತಿ ಫ್ರೆಂಡ್ ಅಂತ ಹೇಳ್ಕೊಂಡಿದ್ದೀನಿ. ನೀನು ಅವಳು ಸುಳ್ಳು ಹೇಳಿದೀಯಾ? ಆ ಒಂದು ಸುಳ್ಳಿಂದ ನಾನೆಷ್ಟು ಕಲ್ತಿದ್ದೀನಿ ಗೊತ್ತಾ ಸ್ವಾತಿ. ನಾನೊಂದು ಕಲ್ಪನಾ ಪಾತ್ರದಲ್ಲಿ ನಿಂತ್ಕೊಂಡು ಸಾಕ್ಷಿ ಬಗ್ಗೆ ಹೇಳ್ತಾ ಇದ್ದರೆ ನಾನೆಂಥ ಹೀನಾಯ ವ್ಯಕ್ತಿ ಅನಿಸುತ್ತೆ. ಜೀವನದಲ್ಲಿ ಎಷ್ಟೊಂದು ತಪ್ಪುಗಳನ್ನ ಮಾಡ್ತಾನೇ ಇದ್ದೀನಿ ಅಂತ ನನ್ನ ಬಗ್ಗೆ ನನಗೆ ಬೇಸರ ಆಗುತ್ತೆ. ನಿಜ ಹೇಳ ಸ್ವಾತಿ, ಪ್ರೇಮ್ಗೆ ಮೈತ್ರೇಯಿ ನನಗಿಂತ ಒಳ್ಳೆ ಹೆಂಡತಿ ಆಗ್ತಾಳೆ. ಆದರೂ
ಅಂಥ ಒಳ್ಳೆ ಹುಡುಗಿನ ಬಿಟ್ಟು ಪ್ರೇಮ್ ನನ್ನನ್ನು ಮದುವೆ ಆಗಿದ್ದು ಯಾಕೆ ಗೊತ್ತಾ? ನನಗೋಸ್ಕರ, ನನ್ನ ಪರಿಸ್ಥಿತಿಗೋಸ್ಕರ. ಅಪ್ಪ ಅಮ್ಮನಿಗೆ ನನ್ನಿಂದ ಅವಮಾನ ಆಗಬಾರ್ದು ಅಂತ. ಅವ್ರನ್ನ ನಮ್ಮ ಮನೆಯಲ್ಲಿ ಪೇಯಿಂಗ್ ಗೆಸ್ಟಾಗಿ ಇಟ್ಕೊಂಡಿದ್ದಕ್ಕೆ ಪ್ರೇಮ್ ನಮಗೆ ಈ ರೀತಿ ಋಣ ತೀರಿಸ್ಬೇಕಿತ್ತ ಸ್ವಾತಿ? ಈ ಅನುಕಂಪದ ಸಂಬಂಧ ನನಗೆ ಬೇಡ. ಯಾರ ಔದಾರ್ಯದ ಅವಶ್ಯಕತೆಯೂ ನನಗಿಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಂತ? ನಾನು ಪ್ರೇಮ್ನ ಬಿಟ್ಕೊಡ್ಬೇಕು. ನಾನು ಅವ್ರ ಹೆಂಡತಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೇಮ್ ಮೈತ್ರಿಯ ಜೊತೆ ಸುಖವಾಗಿರಬೇಕು. ಸಾಕ್ಷಿ, ನಿಂದು ಯಾಕೋ ಅತಿ ಆಯಿತು. ಏನೋ ಎಮೋಷನಲ್ ಆಗಿದೆಯಾ ಅಂತ ಸುಮ್ಮನಿದ್ರೆ ತೀರಾ ಮಿತಿ ಮೀರ್ತಾ ಇದೆಯಾ. ಇರು, ಈಗಲೇ ಅಮ್ಮನಿಗೆ ಪ್ರೇಮ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ಸ್ವಾತಿ ಪ್ಲೀಸ್. ಯಾರಿಗೂ ಏನು ಹೇಳಬೇಡ, ನನ್ನ ಮೇಲೆ ಆಣೆ. ಹಾಗಾದರೆ ಹೀಗೆಲ್ಲ ಹುಚ್ಚುಚ್ಚಾಗಾಡೋದನ್ನು ಬಿಟ್ಟು ಮಗು ಕಡೆ ಗಮನ ಕೊಡು. ಅಲ್ಲ ಸಾಕ್ಷಿ, ತಪ್ಪು ಮಾಡಿರೋದು ನೀನು ಅನಿರುದ್ದು. ಈ ಮಗುನ ನೆಗ್ಲೆಕ್ಟ್ ಮಾಡಿ ಅದಕ್ಕೆ ಯಾಕೆ ಶಿಕ್ಷೆ ಕೊಡ್ತೀಯಾ? ಯಾವ ಜನ್ಮದ ಪುಣ್ಯನೋ ಏನೋ ಪ್ರೇಮ್ನಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಅದನ್ನು ಉಳಿಸ್ಕೊ. ಆ ಮೈತ್ರಿಗೇನು ತೊಂದರೆ ಆಗಿದೆಯಾ? ಅವಳಿಗೆ ಒಳ್ಳೆ ಗಂಡ ಸಿಗಲಿ ಅಂತ ಹಾರೈಸೋಣ. ನಿನ್ನ ಹಾಗೆ ಅವಳಿಗೆ ಏನೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಅವಳ ಲೈಫನ್ನು ಅವಳು ನೋಡ್ಕೋತಾಳೆ. ಭಾವ, ಓಹ್ ಜಾನ್ವಿ, ಹೇಳು. ನೀವು ತುಂಬ ಒಳ್ಳೆಯವರು. ಆದರೆ ಯಾಕೆ ಈ ರೀತಿ ನೆಡ್ಕೊಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ಹೇಳ್ತಾ ಇದೆಯಾ? ಅಲ್ಲ ಭಾವ, ತೇಜು ಅಕ್ಕ ನಿಮ್ಗೆ ಏನು ಮಾಡಿದ್ದಾರೆ? ಯಾಕೆ ಅವ್ರ ಮೇಲೆ ಸುಮ್ಮನೆ ಅನುಮಾನ ಪಡ್ತಾ ಇದ್ದೀರಾ? ಪ್ರಧಾನ್ ತೇಜು ಅಕ್ಕನ ಹಾಸ್ಪಿಟ್ಲಿಗೆ ಸೇರಿಸಿದ್ದೆ ತಪ್ಪಾ? ಯಾರೇ ಆದರೂ ಇದನ್ನೇ ತಾನೇ ಮಾಡ್ತಾ ಇದ್ದಿದ್ದು. ಇದರಲ್ಲಿ ತಪ್ಪೇನಿದೆ ಭಾವ? ಅದು ಹಾಗಲ್ಲ ಜಾನ್ವಿ. ಇಲ್ಲ ಭಾವ, ನೀವು ತುಂಬ ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಒಂದು ಹೆಣ್ಣಿನ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಅದರಲ್ಲೂ ಅವರೀಗ ಗರ್ಭಿಣಿ. ನಿಮ್ಮ ವಂಶದ ಕುಡಿ ಅವ್ರ ಹೊಟ್ಟೆನಲ್ಲಿ ಚಿಗುರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವೊಂದು ಸಣ್ಣ ಮಾತಾಡಿದ್ರು ಅದು ಅವ್ರ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾ? ಯಾಕೆ ಅವ್ರ ಜೊತೆ ಇಷ್ಟು ಕೆಟ್ಟಾಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಆದರೆ ಸಂದರ್ಭಗಳು ಹಾಗಿದೆ ಜಾನ್ವಿ. ಯಾವ ಸಂದರ್ಭ ಭಾವ? ನೀವು ನಿಮ್ಮ ಹೆಂಡ್ತಿನ ನಂಬಲಿಲ್ಲ ಅಂದಮೇಲೆ ನೀವಿನ್ ಯಾರನ್ನು ನಂಬ್ತೀರಾ ಹೇಳಿ? ಎಷ್ಟು ಗೊತ್ತು ಭಾವ ನಿಮಗೆ ತೇಜು ಅಕ್ಕನ ಬಗ್ಗೆ? 3 ವರ್ಷದಿಂದ ನಾನು ಅವ್ರ ಜೊತೆ ಇದ್ದೀನಿ. ಎಷ್ಟು ಹಿಂಸೆ ಅನುಭವಿಸಿದ್ದಾರೆ ಗೊತ್ತಾ? ನಿಮ್ಮನ್ನು ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಅವ್ರ ದುಃಖ, ಅವ್ರ ನೋವು, ಅವ್ರ ನಿರೀಕ್ಷೆ ನನಗೆ ಗೊತ್ತು. ನೀವು ಬರೀ 6 ತಿಂಗಳು ಅವ್ರ ಜೊತೆ ಇದ್ರಿ. ಆದರೆ ನಾನು 3 ವರ್ಷದಿಂದ ಅವ್ರು ಪಡ್ತಾ ಇರೋ ಹಿಂಸೆನ ನೋಡ್ತಾ ಇದ್ದೀನಿ. ಜಾನ್ವಿ, ಪ್ರಧಾನ್ ಬಗ್ಗೆ ಯಾಕೆ ನಿಮ್ಗೆ ಹಂಗನ್ಸುತ್ತೆ ಭಾವ? ಪ್ರಧಾನ್ ತೇಜು ಅಕ್ಕಂಗೆ ಸಿಕ್ಕಿದ್ದು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಜಸ್ಟ್ ಎ ಕೋಇನ್ಸಿಡೆನ್ಸ್. ಅಕಸ್ಮಾತ್ ಆಗಿ ತೇಜು ಅಕ್ಕಂಗೆ ಸಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅದೇ ರೀತಿ ಮಾಡಿದ್ದಾರೆ. ಇದರಲ್ಲಿ ತಪ್ಪೇನು? ಜಸ್ಟ್ ಬಿಕಾಸ್ ಅವರಿಬ್ಬರಿಗೂ ಮದುವೆ ನಿಶ್ಚಯ ಆಗಿತ್ತು ಅಂದರೆ ಅವರಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತನಾ? ಅಥವಾ ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇದೆ ಅಂತ ಯಾರೋ ಹೇಳಿದ್ರು ಅಂತ ಅದನ್ನು ನಂಬ್ತೀರಾ ಭಾವ? ತೇಜು ಅಕ್ಕಂಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಭಾವ? ಅವರು ಒಬ್ಬಂಟಿ. ಅವ್ರು ನಿಮ್ಮನ್ನೇ ನಂಬ್ಕೊಂಡು ಈ ಮನೆಗೆ ಬಂದಿದ್ದಾರೆ. ಅಂಥದ್ರಲ್ಲಿ ನೀವೇ ಅವ್ರನ್ನ ದೂರ ಇಟ್ಬಿಟ್ರೆ
ಅವ್ರ ಕತೆ ಏನಾಗಬೇಕು ಬಾವ? ನೀವೇನೋ ಹೋಗೋರು ಹೋಗ್ಬಿಟ್ರಿ, ಆದರೆ ಅವರು ಆಫೀಸು ಮನೆ ಅಂತ ನಿಭಾಯಿಸಿ ತೊರ್ಗೋಗಿದ್ರು ಗೊತ್ತಾ? ನೀವು ಬಂದ ತಕ್ಷಣ ನಾನು ಏನು ಅನ್ಕೊಂಡೆ ಗೊತ್ತಾ? ಅವ್ರ ದುಃಖದ ದಿನಗಳೆಲ್ಲ ಮುಗ್ದೋಯ್ತು, ಇನ್ನು ತೇಜೋಕ್ಕೆ ಆರಾಮಾಗಿರ್ತಾರೆ ಅನ್ಕೊಂಡೆ. ಆದರೆ ಆ ರೀತಿ ಏನೂ ಆಗಲಿಲ್ಲ ಬಾಬಾ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ದುಃಖ ಇನ್ನೂ ಜಾಸ್ತಿ ಆಗೋಯ್ತು. ನಿಜ ಹೇಳ್ತೀನಿ ಬಾಬಾ, ತೇಜೋಕ್ಕ ಕೇವಲ ನಿಮ್ಮವರು. ಅವ್ರ ಮನಸ್ಸಲ್ಲೂ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಪ್ಲೀಸ್ ಅವ್ರನ್ನ ಹರ್ಟ್ ಮಾಡಬೇಡಿ. ಅವರಿಗಿರೋ ಸಂದರ್ಭ ತುಂಬ ಸೂಕ್ಷ್ಮ. ಹೊಟ್ಟೆನಲ್ಲಿ ಮಗು ಇದೆ, ಅವ್ರಿಗೆ ತುಂಬ ಸಂತೋಷವಾಗಿರಬೇಕು. ಈ ಥರ ದುಃಖದಲ್ಲಲ್ಲ. ಅವರಿಗೀಗ ನಿಮ್ಮ ಸಪೋರ್ಟ್ ಬೇಕು, ಪ್ರೀತಿ ಬೇಕು, ಒಡನಾಟ ಬೇಕು. ಅದನ್ನು ಧಾರಾಳವಾಗಿ ಕೊಡಿ ಬಾವ. ಕೈ ಮುಗ್ದು ಕೇಳ್ಕೊಳ್ತೀನಿ, ಅವರನ್ನ ಮತ್ತೆ ನೋಯಿಸ್ಬೇಡಿ. ನೀವು ಅವ್ರನ್ನ ಇನ್ನೂ ತೊಂದರೆ ಕೊಟ್ಟರೆ ಅವ್ರು ಕುಗ್ಗೋಗ್ತಾರೆ ಬಾವ. ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಇದು ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ.